ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜಾನ್ವೀಸ್ ಕುಟುಂಬ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ಇವತ್ತು ಸಂಡೇ ಆದ್ದರಿಂದ ನಮ್ಮ ಮನೆಯವರು ಮನೇಲಿರ್ತಾರೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದೊಳ್ಳೆ ದಿನ. ಹಾಗೆ ನಮ್ಮ ಮನೆಯವರು ಒಂದೊಳ್ಳೆ ಅಡುಗೆ ಮಾಡಿಕೊಡ್ತೀನಿ ಅಂತಂದರು ಎಲ್ರಿಗೂ. ಇವತ್ತು ನಾವೆಲ್ಲರೂ ಅವರಿಗೆ ಹೆಲ್ಪರ್ಗಳು. ಅವ್ರು ಏನು ಹೇಳ್ತಾರೋ ಅದನ್ನು ಮಾಡ್ತೀವಿ. ಹಾಯ್, ನಮಸ್ತೆ ಎಲ್ಲರಿಗೂ. ಇವತ್ತು ಭಾನುವಾರ ಆಗಿರೋದ್ರಿಂದ ಒಂದು ಸಿಂಪಲ್ಲಾಗಿ ಒಂದು ಗೀ ರೈಸು ಮತ್ತು ಮಟನ್ ಸಾರು ಮಾಡೋಣ ಅಂತ ಬಂದಿದ್ದೀನಿ. ಟೈಮ್ ಸಿಕ್ಕಿದಾಗೆಲ್ಲ ಅಡುಗೆ ಮಾಡೋದಂದರೆ ಭಾಳ ಖುಷಿ ನನಗೆ. ಈಗ ಗೀ ರೈಸ್ಗೆ ಬೇಕಾಗಿರೋ ಸಾಮಾನುಗಳು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇರ್ಬೋದು. ಮತ್ತು ಅದಕ್ಕೆ ಬೇಕಾಗಿರೋ ಮಸಾಲೆನೂ ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕುಕ್ಕರ್ ಇಟ್ಕೊಂಡು 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕಿ ಮಸಾಲ ಒಗ್ಗರಣೆಗೆ ಬೇಕಾಗಿರುವಂಥ ಕಸ್ತೂರಿ ಮೆಂತೆ, ಮರಾಠಿ ಮೊಗ್ಗು, ಪಲಾವ್ ಎಲೆ ಮತ್ತು ಸ್ವಲ್ಪ ಸೋಂಪು ಹಾಕಿ ಒಗ್ಗರಣೆಗೆ ಹಾಕಿದ್ದೀನಿ. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದರ ಜೊತೆ ಕಟ್ ಮಾಡಿಟ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ. ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಮಿಕ್ಸ್ ಆದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ವೆಜಿಟೇಬಲ್ಸ್ ಆಗಿರ್ಬೋದು. ಲೈಕ್ ಕ್ಯಾರೆಟ್ ಹಾಕಿದ್ದೀನಿ, ನನ್ನ ಹತ್ರ ಇವತ್ತು ಕ್ಯಾರೆಟ್ ಇತ್ತು. ಜೊತೆಗೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಆ್ಯಡ್ ಮಾಡ್ಕೊಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಮುಂಚೆನೇ 2 ಗ್ಲಾಸ್ ಅಷ್ಟು ಅಕ್ಕಿ ತೊಳೆದಿಟ್ಕೊಂಡಿರಬೇಕು. ಯಾಕಂದರೆ ತೊಳೆದಿಕ್ಕಿರೋ ಅಕ್ಕಿ ನೀಟಾಗಿ ಅನ್ನಕ್ಕೆ ಬರುತ್ತೆ. ಸೊ 2 ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ 2 ಗ್ಲಾಸ್ಗೆ ನಾವು ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕ್ತೀನಿ. ನನಗೆ ಆಲ್ರೆಡಿ ಮೆಜರ್ಮೆಂಟ್ ಇರುತ್ತೆ ನಮ್ಮ ಮನೆಯಲ್ಲಿ ಗ್ಲಾಸು. ಅದೇ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕ್ತೀನಿ. ಆ 2 ಗ್ಲಾಸು ನೀಟಾಗಿ ಕುದಿಸ್ಕೊಂಡು ಹಾಕಿದ್ರೆ ಗೀ ರೈಸು ಉದುದ್ರಾಗಿ ಬಂದುಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿ ಹಾಲು ಹಾಕಿದ್ದೀನಿ ನಾನು. ಜೊತೆಗೆ ಬೇಕಾಗಿರೋಂಥ ಸ್ವಲ್ಪ ನಿಂಬೆ ಹುಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೇಕು. ಇವೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿತಿರ್ಬೇಕಾದ್ರೆ ನಾವು 1-2 ವಿಜಿಲ್ ಹಾಕ್ಸ್ಕೋಬೇಕು. ನೀಟಾಗಿ ಕುದ್ದಾದಮೇಲೆ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿ 1-2 ವಿಜಿಲ್ ಹೊಡ್ಸ್ಕೋಬೇಕು. ಈಗ ನೋಡಿ ವಿಸಿಲ್ ಆಗಿದೆ, ಓಪನ್ ಮಾಡಿ ನೋಡೋಣ. ವಾವ್, ನೋಡಿ ಎಷ್ಟು ಸೂಪರಾಗಿ ಬಂದುಬಿಟ್ಟಿದೆ ರೈಸು. ನೋಡ್ತಾ ಇದ್ದರೆ ಬಾಸ್ಮತಿ ರೈಸ್ ಬಂದಂಗೆ ಬಂದಿದೆ. ನಮ್ಮ ಮನೇಲಿ ನಾರ್ಮಲ್ ರೈಸೇ ನಾವು ಯೂಸ್ ಮಾಡೋದು, ಆದರೆ ನೋಡಲಿಕ್ಕೆ ಅಷ್ಟು ಉದುದ್ರಾಗಿ ಬಾಸ್ಮತಿ ರೈಸಲ್ಲಿ ಮಾಡಿರೋ ಥರ ಬಂದಿದೆ. ಪಲಾವ್ ಮಾತ್ರ ತುಂಬ ಟೇಸ್ಟಿಯಾಗಿತ್ತು. ಈಗ ಮಟನ್ ಸಾರಿಗೆ ಬೇಕಾಗಿರೋ ಮಸಾಲೆಯನ್ನು ರೆಡಿ ಮಾಡ್ಕೊಳೋಣ. ಚಕ್ಕೆ, ಲವಂಗೆ, ಗಸಗಸೆ ಮತ್ತು ಕಲ್ಲು ಅಂತ ಕರೀತಾರೆ, ಅದನ್ನು ತಂದಿದ್ದೆ. ಮತ್ತು ಸ್ವಲ್ಪ ಧನಿಯಾ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ರುಬ್ಕೊಳಕ್ಕೆ ಬೇಕಾಗಿರೋ ಅಂಥ ಧನಿಯಾ ಇವೆಲ್ಲ ರೆಡಿ ಮಾಡಿ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಕೊಬ್ಬರಿ, ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು, ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಇಷ್ಟು ಐಟಮ್ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಳೋಣ ಮಿಕ್ಸಿ ಜಾರ್ಗೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಮೆಣಸಿನ ಪುಡಿ ಹಾಕಿದ್ದೀನಿ ನಾನು, ಆ್ಯಕ್ಚುಲಿ ಖಾರ ಜಾಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ ನೀಟಾಗಿ ರುಬ್ಕೊಂಡಿದ್ವಿ. ಈಗ ಅದೇ ಕುಕ್ಕರ್ಗೆ ನೀಟಾಗಿ ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಮತ್ತು 2 ಲವಂಗ, ಪಲಾವ್ ಎಲೆ, ಸ್ವಲ್ಪ ಜೀರಿಗೆ ಮತ್ತು ಕಸ್ತೂರಿ ಮೆಂತೆ, ಜೊತೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ. ನಾನು 1 kg ಮಟನ್ ತಂದಿದ್ದೀನಿ. ನೀಟಾಗಿ ತೊಳೆದಿಟ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಮಟನ್ ಹಾಕಿ ಸ್ವಲ್ಪ ಅರಿಶಿಣ ಪುಡಿ, ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಆದಮೇಲೆ ಅದರಲ್ಲೇ ನೀರು ಬಿಟ್ಕೊಳುತ್ತೆ. ನೀರು ಡ್ರೈ ಆಗೋವರೆಗೂ ಇದ್ದು ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ. ಜೊತೆಗೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೆಲ್ಲ ಆ್ಯಡ್ ಮಾಡಿದ್ದೀನಿ. ಇದನ್ನು ನೀಟಾಗಿ ಕುದೀತಾ ಇರಬೇಕಾದ್ರೆ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು 1/4 kg ಅಷ್ಟು ಸೋರೆಕಾಯಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಒಂದು ಸತಿ ಸೋರೆಕಾಯಿ ಹಾಕಿ ನೋಡಿರಿ, ಟೇಸ್ಟ್ ಹೆಂಗೆ ಬರುತ್ತೆ ಅಂತ ನೀವೇ ಪದೇ ಇದೇ ಸಾರನ್ನ ರೆಡಿ ಮಾಡ್ತೀರಿ. ಇದು ಆ್ಯಕ್ಚುಲಿ ನಾವು 1 ಸತಿ 2 ಸತಿ ಟ್ರೈ ಮಾಡಿದ್ವಿ, ಭಾಳ ಟೇಸ್ಟಿಯಾಗಿ ಬಂದುಬಿಟ್ಟಿತ್ತು. ಮಟನ್ಗಾಗಲಿ ಚಿಕನ್ಗಾಗಲಿ ಸೋರೆಕಾಯಿ ಸ್ಕಿನ್ ಔಟ್ ಮಾಡಿ ಕಟ್ ಮಾಡಿ ಹಾಕಿದ್ರೆ ಅದು ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ.
ನೀವು ಟ್ರೈ ಮಾಡಿ ನೋಡಿ ಒಂದು ಸತಿ, ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಮಟನ್ ಆಗಿರೋದ್ರಿಂದ 4 ವಿಜಿಲ್ ಹಾಕ್ಸಿದ್ದೀನಿ, ಆದ್ರೂ ಇನ್ನೂ ನೀಟಾಗಿ ಬೆಂದಿದೆ ಅಂತ ನನಗನ್ನಿಸ್ತಾ ಇಲ್ಲ. ಬಟ್ ಚೆಕ್ ಮಾಡೋಣ. ಎಸ್, ಬೆಂದಿದೆ, ಗುಡ್. ಸಾರು, ಗೀ ರೈಸ್ ಎಲ್ಲ ರೆಡಿ ಆದಮೇಲೆ ಹೊಲಕ್ಕೆ ಹೋಗಿದ್ನ, ಅದಕ್ಕೆ ಬಾಳೆಹಣ್ಣು ತಂದಿದ್ವಿ. ಭಾನುವಾರ ಅಂತ ಹೇಳ್ಬಿಟ್ಟು ಬಾಳೆ ಎಲೆಯಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲರೂ. ಸೊ ಬಾಳೆ ಎಲೆಯಲ್ಲಿ ಫಸ್ಟ್ ಸಲಾಡ್ ಇಟ್ಕೊಂಡೆ. ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ, ಟೊಮೊಟೊ ಹಣ್ಣು ಮತ್ತು ಜೊತೆಗೆ ಸ್ವಲ್ಪ ನಿಂಬೆಹಣ್ಣು. ಈ ಗ್ಯಾಪಲ್ಲಿ ನಮ್ಮ ಮನೆಯವರು ಮುದ್ದೆ ಮಾಡಿದ್ರು. ಮುದ್ದೆ ಅಂತೂ ಭಾಳ ಸ್ಮೂತಾಗಿತ್ತು. ಈ ಸೋರೆಕಾಯಿ ಹಾಕಿರೋ ಮಟನ್ ಸಾರು ಭಾಳ ಅಂದರೆ ಭಾಳ ಟೇಸ್ಟ್ ಬಂದುಬಿಟ್ಟಿತ್ತು. ಮುದ್ದೆನೂ ಆ ಸಾರಿಗಂತೂ ಸಕ್ಕ ಟೇಸ್ಟ್ ಬಂತು. ಗೀ ರೈಸ್ಗೂ ಹಾಗೆ ಅಷ್ಟೇ ಟೇಸ್ಟ್ ಬಂದುಬಿಟ್ಟಿತ್ತು. ನನಗಂತೂ ಭಾಳ ಖುಷಿ ಆಗಿಬಿಡ್ತು. ತಿಂತಿದ್ರೆ ಒನ್ ಮೋರ್ ಅಂತಿದ್ದೆ ನಾನು. ನಮ್ಮ ಮನೆಯವರಂತೂ ಮತ್ತೆ ತೊಗೊಂಬಂದ್ಬಿಟ್ಟು ಗ್ರೇವಿ ಆಗ್ತಾಯಿದ್ರು. ನನಗೆ ಭಾಳ ಇಷ್ಟ ಆಯಿತು. ನೀವೊಮ್ಮೆ ಟ್ರೈ ಮಾಡಿ ಮನೆಯಲ್ಲಿ, ಹೇಗಿತ್ತು ಅಂತ, ಟೇಸ್ಟ್ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಮೆಸೇಜ್ ಮಾಡಿರಿ. ಪ್ಲಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರ್ರಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.